ಜನರ ರಕ್ಷಣೆಗಾಗಿ, ಸೇವಕರಿಗಾಗಿ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು. 1 ತಿಮೋತಿ 2ನೇ ಅಧ್ಯಾಯ 1 ಮತ್ತು 3ನೇ ವಾಕ್ಯ. ನಾವು ಏಕೆ ಪ್ರಾರ್ಥಿಸಬೇಕು? ದೇವರ ವಾಕ್ಯವೇ ಹೇಳುತ್ತಿದೆ, ಜನರ ರಕ್ಷಣೆಗಾಗಿ, ಸೇವಕರಿಗಾಗಿ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು 1 ತಿಮೋತಿ 2ನೇ ಅಧ್ಯಾಯ ದಯವಿಟ್ಟು ಚೆನ್ನಾಗಿ ಓದಿರಿ. 2-3 ಟೈಮ್ಸ್ ಪ್ಲೀಸ್ ಓದಿರಿ. ನಾವು ಏಕೆ ಪ್ರಾರ್ಥಿಸಬೇಕು? ಇಲ್ಲಿ ಒಂದು ನಿಜದ ಘಟನೆ ಒಂದು ನಡೆದಿದೆ. ಉತ್ತರ ಭಾರತದಲ್ಲಿ ಮಿಷನರಿಯಾಗಿ ಸೇವೆ ಮಾಡುತ್ತಿದ್ದ ಇಬ್ಬರು ಸಹೋದರರು ಒಂದು ಬೆಟ್ಟದ ಗ್ರಾಮಕ್ಕೆ ಸುವಾರ್ತೆಯನ್ನು ಸಾರಲು ಹೊರಟರು. ಒಂದು ಕಾಡಿನ ದಾರಿಯಲ್ಲಿ ನಡೆದು ಆ ಗ್ರಾಮಕ್ಕೆ ಹೋಗಬೇಕು. ದೂರದಲ್ಲಿ ಆ ಗ್ರಾಮವನ್ನು ನೋಡಿದರು. ಆ ಗ್ರಾಮದ ಕಡೆಗೆ ಕಾಲಿಟ್ಟಾಗ ಒಂದು ದುಷ್ಟ ಶಕ್ತಿಯಿಂದ ಅವರು ಆಕ್ರಮಿಸಲ್ಪಟ್ಟರು. ಅದರಿಂದ ಇಬ್ಬರಿಗೂ ಸಹಿಸಲಾಗದಂಥ ಹೊಟ್ಟೆ ನೋವು ಉಂಟಾಯಿತು. ನೋವು ಸಹಿಸಲಾರದೆ ಹಾಗೆಯೇ ನೆಲದ ಮೇಲೆ ಬಿದ್ದರು. ಆ ಕಾಡಿನ ಭಾಗದಲ್ಲಿ ಅವರಿಗೆ ಸಹಾಯ ಮಾಡಲು ಅಲ್ಲಿ ಯಾರೂ ಇಲ್ಲ. 1 ಗಂಟೆಗಿಂತ ಹೆಚ್ಚಾಗಿ ನೋವಿನಿಂದ ಕಷ್ಟಪಡುತ್ತಿದ್ದವರಿಗೆ ಶರೀರವು ಬಲಹೀನವಾಗಿ ಹೋಯಿತು. ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳಲಾಗದಂತೆ ಇಬ್ಬರು ಬಾಧೆಗೊಳಗಾಗಿದ್ದರು. ಮರಣದ ಭಯವು ಅವರನ್ನು ಆವರಿಸಿತು. ಕೂಡಲೇ ಆ ದುಷ್ಟ ಶಕ್ತಿಯು ಅವರನ್ನು ಬಿಟ್ಟು ಹೋಯಿತು. ಒಂದು ಆಕ್ರಮಣದಿಂದ ತಾವು ಬಿಡುಗಡೆ ಹೊಂದಿದ್ದನ್ನು ಗ್ರಹಿಸಿದರು. ನಿಧಾನವಾಗಿ ಎದ್ದು ಮನೆಗೆ ಹೋದರು. ಇದು ಹೇಗೆ ನಡೆಯಿತು ಎಂದು ಕೂಡ ಅವರಿಗೆ ಅರ್ಥ ಆಗಲಿಲ್ಲ. ಆ ಗ್ರಾಮವನ್ನು ಕಟ್ಟಿದಂಥ ಒಂದು ದುಷ್ಟ ಆತ್ಮವೇ ಅದನ್ನು ತಮ್ಮನ್ನು ಆಕ್ರಮಿಸಿದೆ ಎನ್ನುವುದನ್ನು ಗ್ರಹಿಸಿದ ಅವರು ಕೂಡಲೇ ಹೇಗೆ ಬಿಡುಗಡೆ ಸಿಕ್ಕಿತು ಎಂದು ಆಶ್ಚರ್ಯಪಟ್ಟರು. ಕೆಲವು ದಿನಗಳು ಕಳೆದ ನಂತರ ತಮಿಳುನಾಡಿನಲ್ಲಿ ತಮಗಾಗಿ ಪ್ರಾರ್ಥಿಸುವ ಪ್ರಾರ್ಥನಾ ಗುಂಪನ್ನು ಅವರು ಸಂಧಿಸಲು ಬಂದಾಗ ಆ ಪ್ರಾರ್ಥನಾ ಗುಂಪಿನಲ್ಲಿರುವ ಒಂದು ತಾಯಿ ಅವರನ್ನು ನೋಡಿ, ಈ ನಿರ್ದಿಷ್ಟ ದಿನಗಳಲ್ಲಿ ನಿರ್ದಿಷ್ಟ ಸಮಯದಲ್ಲಿ ನಿಮಗೆ ಏನು ನಡೆಯಿತು ಎಂದು ಕೇಳಿದರು. ಅದನ್ನು ಕೇಳಿದಂತೆ ಅವರು ತಮ್ಮ ಕಾಡಿನ ಭಾಗದಲ್ಲಿ ದುಷ್ಟ ಶಕ್ತಿಯಿಂದ ಆಕ್ರಮಣಕ್ಕೊಳಗಾದ ಸಮಯವೂ ಅದೇ ಎನ್ನುವುದನ್ನು ತಿಳಿದಾಗ ಬಹಳವಾಗಿ ಆಶ್ಚರ್ಯಪಟ್ಟರು. ಆಗ ಆ ತಾಯಿಯು ನಡೆದಂಥ ಘಟನೆಯನ್ನು ಹೀಗೆ ಹೇಳಿದರು. ನಾನು ಆ ನಿರ್ದಿಷ್ಟ ದಿನ ಬೆಳಗಿನ ಸಮಯದಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾಗ ಕೂಡಲೇ ಪರಿಶುದ್ಧಾತ್ಮನು ನಿನ್ನ ಮನೆಗೆ ತಿರುಗಿ ಹೋಗಿ ಪ್ರಾರ್ಥಿಸು ಎಂದು ನನ್ನ ಹತ್ತಿರ ಹೇಳಿದರು. ಆತನ ಧ್ವನಿಗೆ ವಿಧೇಯನಾಗಿ ಮನೆಗೆ ತಿರುಗಿ ಬಂದು ಪ್ರಾರ್ಥಿಸಲು ಮೊಣಕಾಲು ಹಾಕಿದನು. ಏತಕ್ಕಾಗಿ ಪ್ರಾರ್ಥಿಸಬೇಕು ಎಂದು ಕರ್ತನ ಬಳಿ ನಾನು ಕೇಳಿದಾಗ ನಿಮಗಾಗಿ ಪ್ರಾರ್ಥಿಸಲು ನನ್ನನ್ನು ಎಚ್ಚರಿಸಿದರು. ನಾನು ಪ್ರಾರ್ಥಿಸಲು ಪ್ರಾರಂಭಿಸಿದಾಗ ಪರಿಶುದ್ಧಾತ್ಮನು ನನ್ನನ್ನು ಆಳ್ವಿಕೆ ಮಾಡಿ ನಿಮಗಾಗಿ ಹೋರಾಡಿ ಪ್ರಾರ್ಥಿಸಲು ನಮಗೆ ಕೃಪೆಯನ್ನು ಮಾಡಿದರು. ಸುಮಾರು 1 ಗಂಟೆಯ ಕಾಲ ನಿಮಗಾಗಿ ಪ್ರಾರ್ಥಿಸಿದೆನು. ಈ ದಿನದಲ್ಲಿ ನಿಮಗೆ ಏನೋ ನಡೆದಿದೆ ಎನ್ನುವುದು ನನ್ನ ಆತ್ಮದಲ್ಲಿ ನನ್ನಿಂದ ಗ್ರಹಿಸಲಾಯಿತು ಎಂದರು. ಕೂಡಲೇ ತಾವು ಆ ಅಪಾಯದಿಂದ ಬಿಡುಗಡೆ ಹೊಂದಿದ ರಹಸ್ಯವನ್ನು ಅವರು ತಿಳಿದುಕೊಂಡರು. ನೋಡಿರಿ, ಉತ್ತರ ಭಾರತದಲ್ಲಿ ಸುವಾರ್ತೆಯನ್ನು ಸಾರಲು ಹೊರಟ ದೇವಸೇವಕರು ಒಂದು ಅಪಾಯದಲ್ಲಿ ಸಿಕ್ಕಿಕೊಂಡರು. ಅದನ್ನು ನೋಡಿದಂಥ ಕರ್ತನು ಕೂಡಲೇ ಅವರಿಗೆ ಸಹಾಯವನ್ನು ಮಾಡದೆ ತಮಿಳುನಾಡಿನಲ್ಲಿದ್ದಂತಹ ಪ್ರಾರ್ಥಿಸುವ ಒಬ್ಬ ತಾಯಿಯನ್ನು ಸಂಧಿಸಿ ಅವರಿಗಾಗಿ ಪ್ರಾರ್ಥಿಸುವಂತೆ ಕಟ್ಟಳೆಯನ್ನು ಕೊಟ್ಟರು. ಆ ತಾಯಿಯು ಪ್ರಾರ್ಥಿಸಿದಾಗ ಅಪಾಯದಲ್ಲಿದ್ದ ಆ ಸೇವಕರಿಗೆ ಕರ್ತನು ಬಿಡುಗಡೆ ಕೊಟ್ಟರು. ಸರ್ವಶಕ್ತನಾದ ಕರ್ತನು ಏಕೆ ಕೂಡಲೇ ಆ ಸೇವಕರಿಗೆ ಅದ್ಭುತ ಮಾಡಲಿಲ್ಲ? ಏಕೆ ಕರ್ತನು ಒಂದು ದೇವಸೇವಕರ ಪ್ರಾರ್ಥನೆಯನ್ನು ಎದುರು ನೋಡಿದರು? ಈ ದಿನವೂ ಜನರ ರಕ್ಷಣೆಗಾಗಿ, ಸೇವಕರಿಗಾಗಿ, ಅಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಎಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಕರ್ತನು ಸರ್ವಶಕ್ತವಲ್ಲವೇ? ಎಲ್ಲರನ್ನೂ ಅವರು ರಕ್ಷಿಸಿ ಬಿಡಬಹುದು ಅಲ್ಲವೇ? ಸರ್ಕಾರವನ್ನೇ ಬದಲಾಯಿಸಿ ಬಿಡಬಹುದು ಅಲ್ಲವೇ? ಏಕೆ ನಮ್ಮ ಪ್ರಾರ್ಥನೆ ಎದುರು ನೋಡುತ್ತಾರೆ? ನಾವು ಪ್ರಾರ್ಥಿಸದೆ ಅವರಿಂದ ಕಾರ್ಯಗಳನ್ನು ಮಾಡಲು ಆಗುವುದಿಲ್ಲವೇ? ಹೌದು, ನಿಜವೇ. ನಾವು ಪ್ರಾರ್ಥಿಸದೆ ಅವರಿಂದ ಲೋಕದಲ್ಲಿ ಕ್ರಿಯೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ನಮ್ಮ ಪ್ರಾರ್ಥನೆಯನ್ನು ಕರ್ತನು ಎದುರು ನೋಡಿ ನಿಲ್ಲುತ್ತಾರೆ. ಈ ಲೋಕವನ್ನು ಕರ್ತನು ಸೃಷ್ಟಿಸಿ ಅದನ್ನು ಮನುಷ್ಯನಿಗೆ ಕೊಟ್ಟರು. ಆದರೆ ಸೈತಾನನು ಕುತಂತ್ರವಾಗಿ ಅದನ್ನು ಮನುಷ್ಯನ ಹತ್ತಿರದಿಂದ ಕಿತ್ತುಕೊಂಡನು. ಮೊದಲ ಮನುಷ್ಯನಾದ ಆದಾಮ ಸೈತನ ಮಾತುಗಳಿಗೆ ಕಿವಿಗೊಟ್ಟು ದೇವರ ಮಾತಿಗೆ ವಿಧೇಯರಾಗದೆ ಹೋದುದರಿಂದ ಕೆಲವು ಲೋಕವು ಸೈತನನ ಕೈಗೆ ಸಿಕ್ಕಿತು. ಆದ್ದರಿಂದಲೇ ಯೇಸುವನ್ನು ಸೈತನನು ಶೋಧಿಸಿದ ಸಮಯದಲ್ಲಿ ಇವುಗಳೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು, ಇದೆಲ್ಲ ನನಗೆ ಕೊಟ್ಟಿದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ ಎಂಬುದಾಗಿ ಸೈತಾನನು ಯೇಸುವಿಗೆ ಹೇಳಿದ ಒಂದು ವಾಕ್ಯ ಲೂಕ 4ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಇದೆ. ಈ ಲೋಕ ನಮಗೆ ಒಪ್ಪಿಸಲು ಕೊಡಲ್ಪಟ್ಟಿದೆ ಎಂದು ಸೈತನನು ಹೇಳುತ್ತಾನೆ. ಯಾರು ಲೋಕವನ್ನು ಸೈತನನ ಕೈಯಲ್ಲಿ ಒಪ್ಪಿಸಿಕೊಟ್ಟದ್ದು? ಕರ್ತನು ಲೋಕವನ್ನು ಸೃಷ್ಟಿಸಿ ಮನುಷ್ಯನ ಕೈಯಲ್ಲಿ ಕೊಟ್ಟರು. ಮನುಷ್ಯನೇ ಅದನ್ನು ಸೈತನನ ಕೈಯಲ್ಲಿ ಒಪ್ಪಿಸಿಕೊಟ್ಟನು. ಆದ್ದರಿಂದಲೇ ಸೈತನ ಲೋಕದ ಅಧಿಪತಿ. ಯೋಹಾನ 12ನೇ ಅಧ್ಯಾಯ 31ನೇ ವಾಕ್ಯದಲ್ಲಿದೆ. ಹೀಗೆ ಈ ಲೋಕ ಸೈತನನ ಆಳ್ವಿಕೆಯೊಳಗೆ ಒಳಗಾದದ್ರಿಂದ ಕರ್ತನಿಂದ ತನ್ನಷ್ಟರಿಗೆ ಈ ಲೋಕದಲ್ಲಿ ಕ್ರಿಯೆ ನಡೆಸಲು ಸಾಧ್ಯವಿಲ್ಲ. ಈ ಲೋಕಕ್ಕೆ ಸೇರಿದವರಾಗಿರುವ ಮನುಷ್ಯರು ಪ್ರಾರ್ಥನೆ ಮಾಡುವಾಗಲೇ ಕರ್ತನು ಈ ಲೋಕದಲ್ಲಿ ಕ್ರಿಯೆ ಮಾಡಲು ಸಾಧ್ಯ. ಆದ್ದರಿಂದಲೇ ಪ್ರಾರ್ಥಿಸುವ ಮನುಷ್ಯರನ್ನು ಕರ್ತನು ಹುಡುಕುತ್ತಾನೆ.
ಯೇಸುಕ್ರಿಸ್ತರು ಸರ್ವಶಕ್ತನಾದ ದೇವನಾಗಿದ್ದರೂ ಅವರು ಈ ಲೋಕದಲ್ಲಿ ಸಂಚರಿಸಿದ ದಿನಗಳಲ್ಲಿ ಒಬ್ಬ ಪೂರ್ಣವಾದ ಮನುಷ್ಯನಾಗಿದ್ದರಿಂದ ಅವರು ಎಷ್ಟರ ಮಟ್ಟಿಗೆ ಅವರಿಂದ ಈ ಲೋಕದಲ್ಲಿ ಅದ್ಭುತಗಳನ್ನು ಮಾಡಿದರೂ ಅಷ್ಟರ ಮಟ್ಟಿಗೆ ಅವರಿಂದ ಈ ಲೋಕದಲ್ಲಿ ಅದ್ಭುತಗಳನ್ನು ಮಾಡಲಾಯಿತು. ಆದ್ದರಿಂದಲೇ ಅವರು ಹಗಲೆಲ್ಲ ಸೇವೆ ಮಾಡಿದಾಗಲೂ ರಾತ್ರಿಯೆಲ್ಲ ಪ್ರಾರ್ಥಿಸುತ್ತಿದ್ದರು. ಲೂಕ 5ನೇ ಅಧ್ಯಾಯ 6ನೇ ಅಧ್ಯಾಯ 21ನೇ ಅಧ್ಯಾಯ 22ನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಆ ಒಂದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. 1ನೇ ಶತಮಾನದಲ್ಲಿ ಅಪೊಸ್ತಲರು ನಂಬಿಗಸ್ತರು, ಅಧಿಕವಾಗಿ ಪ್ರಾರ್ಥನೆಯಲ್ಲಿ ಕುಳಿತಿದ್ದರು. ಅಪೊಸ್ತಲನೇ ಅಧ್ಯಾಯ 1ನೇ ಅಧ್ಯಾಯ 2ನೇ ಅಧ್ಯಾಯ 4ನೇ ಅಧ್ಯಾಯ 6ನೇ ಅಧ್ಯಾಯ 12ನೇ ಅಧ್ಯಾಯದಲ್ಲಿ ಓದಿದರೆ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ ಅಪೊಸ್ತಲರು ಮತ್ತು ಯೇಸು ಸ್ವಾಮಿ ಯಾವ ರೀತಿ ಸೇವೆ ಮಾಡುತ್ತಿದ್ದರು ಹಾಗೂ ಪ್ರಾರ್ಥಿಸುತ್ತಿದ್ದರು ಎಂಬುದಾಗಿ. ಆದ್ದರಿಂದಲೇ ಅವರ ಮೂಲಕ ಕರ್ತನಿಂದ ದೊಡ್ಡ ಕಾರ್ಯಗಳನ್ನು ಮಾಡಲಾಯಿತು. ಈಗಲೂ ನಾವು ಎಷ್ಟರ ಮಟ್ಟಿಗೆ ಪ್ರಾರ್ಥಿಸುತ್ತೇವೆಯೋ ಅಷ್ಟರವರೆಗೆ ಕರ್ತನಿಂದ ಲೋಕದಲ್ಲಿ ಕ್ರಿಯೆ ಮಾಡಲು ಸಾಧ್ಯ. ಆದ್ದರಿಂದಲೇ ಎಲ್ಲರಿಗಾಗಿ ಪ್ರಾರ್ಥಿಸಿರಿ. 1 ತಿಮೋತಿ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಅಧಿಕಾರದಲ್ಲಿರುವವರಿಗಾಗಿ ಪ್ರಾರ್ಥಿಸಿರಿ. 1 ತಿಮೋತಿ 2ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪರಿಶುದ್ಧವಂತರಿಗಾಗಿ ಪ್ರಾರ್ಥಿಸಿರಿ. ಎಫೆಸ 6ನೇ ಅಧ್ಯಾಯ 18ನೇ ವಚನ ಸುವಾರ್ತೆಯನ್ನು ಸಾರುವಂತಹ ಬಾಗಿಲು ತೆರೆಯಲ್ಪಡಲು ಪ್ರಾರ್ಥಿಸಿರಿ. ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆಯ ಯಜಮಾನನನ್ನು ನಿಮ್ಮ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ. ಮತ್ತಾಯ 9ನೇ ಅಧ್ಯಾಯ 38ನೇ ವಚನದಲ್ಲಿ ಒಂದೊಂದು ಕಾರ್ಯಗಳಿಗಾಗಿಯೂ ಪ್ರಾರ್ಥನೆಯನ್ನು ಮಾಡಬೇಕು ಎಂದು ಕರ್ತನ ಮಾತು ಹೇಳುತ್ತದೆ. ಆದ್ದರಿಂದಲೇ ಒಂದು ಕಾರ್ಯಕ್ಕಾಗಿ ಎಷ್ಟರ ಮಟ್ಟಿಗೆ ನಾವು ಪ್ರಾರ್ಥಿಸುತ್ತೇವೆಯೋ ಅಷ್ಟರ ಮಟ್ಟಿಗೆ ಆ ಕಾರ್ಯದಲ್ಲಿ ಕರ್ತನು ಕ್ರಿಯೆ ಮಾಡಲು ಸಾಧ್ಯ. ನಮ್ಮ ಪ್ರಾರ್ಥನೆ ನೆರವೇರುವಾಗಲೇ ಆ ಕಾರ್ಯದಲ್ಲಿ ಅದ್ಭುತ ನಡೆಯುತ್ತದೆ. ಯಾವ ಒಂದು ಕಾರ್ಯಗಳಿಗಾಗಿಯೂ ನಾವು ಸ್ವಲ್ಪ ಪ್ರಾರ್ಥಿಸಿದರೆ ಆ ಕಾರ್ಯದಲ್ಲಿ ಕರ್ತನಿಂದ ಸ್ವಲ್ಪವೇ ಕ್ರಿಯೆ ಮಾಡಲು ಸಾಧ್ಯ. ನಾವು ಅಧಿಕವಾಗಿ ಪ್ರಾರ್ಥಿಸಿದರೆ ಕರ್ತನು ಆ ಕಾರ್ಯದಲ್ಲಿ ಅಧಿಕವಾಗಿ ಕ್ರಿಯೆ ಮಾಡುತ್ತಾರೆ. ನಾವು ಪ್ರಾರ್ಥಿಸದಿದ್ದರೆ ಆ ಕಾರ್ಯದಲ್ಲಿ ಕರ್ತನಿಂದ ಏನು ಮಾಡಲಾಗದು. ಆದ್ದರಿಂದ ಪ್ರಾರ್ಥಿಸದೇ ಇರುವುದು ದೊಡ್ಡ ಪಾಪ. ಆತ್ಮಗಳಿಗಾಗಿ ನಾವು ಕಣ್ಣೀರಿನೊಂದಿಗೆ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಕಣ್ಣೀರನ್ನು ಬುದ್ದಲಿಯಲ್ಲಿ ಶೇಖರಿಸುವನು. ಕೀರ್ತನೆ 56ನೇ ಅಧ್ಯಾಯ 8ನೇ ವಚನ. ಆ ಬುದ್ದಲಿಯಲ್ಲಿ ನಮ್ಮ ಕಣ್ಣೀರನ್ನು ತುಂಬಿಸಿಡುವಾಗ ಆ ಆತ್ಮ ರಕ್ಷಿಸಲ್ಪಡುತ್ತದೆ. ಹಾಗೆಯೇ ಒಂದು ಪಟ್ಟಣಕ್ಕಾಗಿ, ಒಂದು ದೇಶಕ್ಕಾಗಿ ನಮ್ಮ ಕಣ್ಣೀರಿನ ಪ್ರಾರ್ಥನೆ ನೆರವೇರಬೇಕು. ಅದುವರೆಗೂ ನಾವು ಪ್ರಾರ್ಥಿಸುತ್ತಲೇ ಇರಬೇಕು. ಒಬ್ಬ ನಂಬಿಗಸ್ತನು ತನ್ನ ದೇಶಕ್ಕಾಗಿ, ತನ್ನ ದೇಶದ ಜನರಿಗಾಗಿ ಪ್ರಾರ್ಥಿಸದಿದ್ದರೆ ಅದುವೇ ನಂಬಿಕಸ್ಥರ ಒಂದು ದೊಡ್ಡ ಪಾಪ. ಅದು ನಮ್ಮ ದೇಶಕ್ಕೆ ನಾವು ಮಾಡುವಂತಹ ದ್ರೋಹ. ಈ ಪಾಪವನ್ನು ಬಿಟ್ಟು ನಂಬಿಕಸ್ಥರು ಮಾನಸಾಂತರ ಹೊಂದಬೇಕು, ಪ್ರಾರ್ಥಿಸಲು ತಮ್ಮನ್ನು ಅರ್ಪಿಸಿಕೊಡಬೇಕು. ಏಕೆಂದರೆ ಈ ಪ್ರಪಂಚದ ದೇವರು ನಮ್ಮ ದೇವರು ಯೇಸು ಕ್ರಿಸ್ತರು ಮಾತ್ರ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯೇಸುವನ್ನು ಆರಾಧಿಸಬೇಕು. ಪ್ರಾರ್ಥಿಸಲು ಕಲಿತುಕೊಳ್ಳಿರಿ, ಪ್ರಾರ್ಥಿಸಿರಿ. ದೇಶದಲ್ಲಿ ಉಜ್ಜೀವನವನ್ನು ನೋಡೋಣ. ಪ್ರೀತಿ ದೇವರ ಮಕ್ಕಳೇ, ನಾವು ಸುಖವಾಗಿರುವಾಗ ನಮ್ಮ ಜೊತೆ ಇದ್ದ ರೀತಿ ನಮ್ಮ ಊರಿನಲ್ಲಿರುವವರೆಲ್ಲರ ಸಂಗಡ ಕೂಡ ಯೇಸು ಇದ್ದರೆ ಎಷ್ಟೊಂದು ಸಂತೋಷವಲ್ಲವೇ? ಅವರ ಆತ್ಮ ನಷ್ಟ ಆದರೆ ಎಷ್ಟೊಂದು ನಷ್ಟವಲ್ಲವೇ? ಅವರು ಕಷ್ಟಪಡ್ತಿರುವಾಗ ನಮ್ಮ ಕಣ್ಣಿನಲ್ಲಿ ನಮಗೆ ಬೇಸರ ಆಗುತ್ತದೆ. ಆದ್ದರಿಂದ ನಾವು ಅವರಿಗೋಸ್ಕರ ಪ್ರಾರ್ಥಿಸಿದರೆ ಅವರು ಕೂಡ ಸುಖವಾಗಿ ಇರುತ್ತಾರಲ್ಲವೇ? ಆದ್ದರಿಂದ ನಾವು ಈ ಕ್ಷಣದಿಂದ ಪ್ರಾರ್ಥಿಸೋಣವೇ? ಮೊಣಕಾಲು ಊರೋಣ, ಪ್ರಾರ್ಥಿಸೋಣವೇ? ಸರ್ವಶಕ್ತ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಇಂದು ರಾತ್ರಿ ನಿಮ್ಮ ಬಳಿ ಪ್ರಾರ್ಥಿಸುತ್ತೇನೆ. ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ದಿನ ಪ್ರಾರ್ಥಿಸುತ್ತಿದ್ದೆ. ನನ್ನನ್ನು ಕ್ಷಮಿಸು ಅಪ್ಪ. ಈಗ ನನ್ನ ಆತ್ಮಿಕ ಕಣ್ಣನ್ನು ತೆರೆದಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಕ್ಷಣದಿಂದ ಇನ್ನು ಮುಂದೆ ನಾನು ಎಲ್ಲರಿಗೋಸ್ಕರ ನನ್ನ ದೇಶ, ನನ್ನ ರಾಜ್ಯ, ನನ್ನ ಊರು, ನನ್ನ ಹಳ್ಳಿ, ನನ್ನ ಅಕ್ಕಪಕ್ಕದ ಜನರು, ನನ್ನ ಕುಟುಂಬದವರು, ನನ್ನ ಮನೆಯ ಒಳಗಡೆ ಇರುವವರು, ನನ್ನ ಪ್ರಪಂಚಕ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಯೇಸುವೆ, ನಿಮ್ಮ ಕೃಪಾ ಕಟಾಕ್ಷದಿಂದ ಎಲ್ಲರನ್ನೂ ರಕ್ಷಿಸು. ಅವರ ಆತ್ಮ ನಷ್ಟ ಆಗಬಾರದು. ನಾನು ನಿಮ್ಮನ್ನು ಪ್ರೀತಿಯಿಂದ ನೋಡುವ ರೀತಿ ಅವರು ನಿಮ್ಮನ್ನು ಪ್ರೀತಿಸಬೇಕು. ನೀವು ನನ್ನ ಜೊತೆ ಇದ್ದ ರೀತಿ ಅವರ ಜೊತೆ ಕೂಡ ನೀವು ಕೂಡ ಇರಬೇಕು. ನಿಮ್ಮ ಹಸ್ತ ಅವರ ಮೇಲೆ ಇರಲಿ, ನಿಮ್ಮ ಪ್ರೀತಿ ಅವರ ಮೇಲೆ ಇರಲಿ, ನಿಮ್ಮ ಕೃಪಾ ಕಟಾಕ್ಷ ಅವರ ಮೇಲೆ ಇರಲಿ. ತಂದೆಯೇ, ಅವರನ್ನು ನೀವು ಪ್ರೀತಿಸಬೇಕು. ಅವರೆಲ್ಲರೂ ನಿಮ್ಮನ್ನು ಪ್ರೀತಿಸಬೇಕು. ನಿಮ್ಮ ಪ್ರೀತಿ ಎಷ್ಟೊಂದು ರುಚಿ ಎಂದು ಅವರು ಕೂಡ ಗ್ರಹಿಸಿಕೊಳ್ಳಬೇಕು. ತಂದೆಯೇ, ಯೇಸುವೆ, ಅವರಿಗೆ ಮಾನಸಾಂತರ ಕೊಡು, ಅವರಿಗೆ ರಕ್ಷಣೆಯನ್ನು ಕೊಡು, ಅವರ ಆತ್ಮೀಯ ಕಣ್ಣನ್ನು ತೆರೀರಿ. ತಂದೆಯೇ, ರಕ್ಷಿಸು ಪ್ರಭುವೇ, ರಕ್ಷಿಸು. ತಂದೆಯ ದೇವರೇ, ಇಂದು ಅಯೋಧ್ಯೆಯಲ್ಲಿ ಆ ಒಂದು ಕಾರ್ಯ ಓಪನ್ ಆಗ್ತಾ ಇದೆ. ದಯವಿಟ್ಟು ತಂದೆ ದೇವರೇ, ಅಲ್ಲಿ ನಡೆಯುವ ಆ ಒಂದು ದುರಾತ್ಮನ ಕೆಲಸವನ್ನು ನೀವು ನಿಲ್ಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಅಲ್ಲಿರುವ ಜನರಿಗೆ ನೀವೇ ರಕ್ಷಣೆಯಾಗಿ ಕಾವಲಾಗಿದ್ದು ಕಾಪಾಡಪ್ಪ. ಅಲ್ಲಿ ಯಾವ ರೀತಿಯ ಅನಾಹುತ ಆಗದ ರೀತಿ ಕಾಪಾಡು ತಂದೆಯೇ. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್.